ಹಲೋ, ಎಲ್ರಿಗೂ ನಮಸ್ತೆ. ಇವತ್ತು ತುಂಬಾ ಸ್ಪೆಷಲ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡೇ. ಯಾಕೆ ಅಂತ ಗೊತ್ತಾ ನಿಮಗೆ? ಫಸ್ಟ್ಲಿ ಹ್ಯಾಪಿ ರಿಪಬ್ಲಿಕ್ ಡೇ. ಆ್ಯಂಡ್ ಇವತ್ತು ರಿಪಬ್ಲಿಕ್ ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ, 26th ಜನವರಿನೇ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ, ಆ್ಯಂಡ್ ಇದಕ್ಕೆ ರೀಸನ್ ಏನು, ಆ್ಯಂಡ್ ರಿಪಬ್ಲಿಕ್ ಅನ್ನೋ ವರ್ಡ್ ಹೇಗೆ ಬಂತು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಬಿಕಾಸ್ ಎವ್ರಿ ಇಂಡಿಯನ್ ಸಿಟಿಸನ್ ಈ ವಿಷಯ ತಿಳ್ಕೊಳ್ಳೇಬೇಕು, ಬಿಕಾಸ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಹೇಳ್ತಾ ಹೋಗ್ತೀನಿ. ಎಲ್ರಿಗೂ ಗೊತ್ತು 26th ಜನವರಿ ರಿಪಬ್ಲಿಕ್ ಡೇ 1950 ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡ್ವಿ. ಸೊ ಆವತ್ತಿಂದ ನಾವು ರಿಪಬ್ಲಿಕ್ ಡೇ ಅನ್ನೋದನ್ನು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ. ಆದರೆ ಹಿಸ್ಟ್ರಿ ಏನು, ಅದು ಯಾವ ರೀಸನ್ಗೆ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಕಾನ್ಸ್ಟಿಟ್ಯೂಷನ್ ಹೇಗೆ ಬಂತು ಅಂತ ಗೊತ್ತಿಲ್ಲ. ನಮಗೆ ಫ್ರೀಡಮ್ ಬಂದಿದ್ದು ಯಾವಾಗ? 1947 ಆಗಸ್ಟ್ 15th, ಎಲ್ರಿಗೂ ಗೊತ್ತು ಅದು. ಬಟ್ ನಾವು ಪೊಲಿಟಿಕಲಿ ಫ್ರೀಡಮ್ ನಮ್ಗೆ ಸಿಗ್ತಾ, ಆ್ಯಂಡ್ ನಮಗೆ ಆದಂಥ ಒಂದು ರೂಲ್ಸ್ ಹೇಗೆ ಫ್ರೇಮ್ ಆಯಿತು, ಕಾನ್ಸ್ಟಿಟ್ಯೂಷನ್ ಅನ್ನೋದು ಹೇಗೆ ಬಂತು, ಯಾವಾಗ ಬಂತು, ಯಾರು ಅದನ್ನು ಫ್ರೇಮ್ ಮಾಡಿದ್ದು ಅಂತ ಗೊತ್ತಾ ನಿಮಗೆ? ಹೇಳ್ತಾ ಹೋಗ್ತೀನಿ ಬನ್ನಿ. 1947 ಆಗಸ್ಟ್ 15th ನಮಗೆ ಸ್ವಾತಂತ್ರ್ಯ ಸಿಕ್ತು. ನಮ್ಮ ಇಂಡಿಯನ್ ಸಿಟಿಸನ್ಸಿಗೆ ಇಂಡಿಪೆಂಡೆನ್ಸ್ ಸಿಕ್ಕಿತು. ಬಟ್ ನಮಗೆ ಪೊಲಿಟಿಕಲ್ ರೂಲ್ಸ್ ಹೇಗೆ ಮಾಡಬೇಕು, ನಾವು ಆಡಳಿತ ವ್ಯವಸ್ಥೆ ಹೇಗಿರಬೇಕು, ಕಾನೂನು ಅನ್ನೋದು ಏನು, ಹೇಗೆ ನಾವು ಸಂವಿಧಾನನ ರಚನೆ ಮಾಡೋದು ಹೇಗೆ, ನಮ್ಮದು ಕಾನ್ಸ್ಟಿಟ್ಯೂಷನ್ ಅನ್ನೋದೇ ಇರಲಿಲ್ಲ. ನಮ್ಮ ಇಂಡಿಯನ್ ಸಿಟಿಸನ್ಸಿಗೆ ನಾವು ಅವ್ರಿಗೆ ಬೇಕಾಗಿರೋ ರೀತಿ ನಾವು ವ್ಯವಸ್ಥೆನ ಹೇಗೆ ಮಾಡೋದು ಅಂತ ಗೊತ್ತಿರಲಿಲ್ಲ. ನಮಗೆ ಫ್ರೀಡಮ್ ಆಗಸ್ಟ್ 15 ಸಿಕ್ಕಿದ್ರೂ ಸಹ ನಾವು ಪೊಲಿಟಿಕಲಿ ನಾವು ಫ್ರೀಡಮ್ ಇರಲಿಲ್ಲ. ನಾವು ಬ್ರಿಟಿಷರ್ಸ್ ಫ್ರೇಮ್ ಮಾಡಿರೋಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವ್ರು ಫ್ರೇಮ್ ಮಾಡಿರೋವಂಥದ್ದನ್ನೇ ಫಾಲೋ ಮಾಡ್ತಿದ್ವಿ. ಲೈಕ್ ಇಂಡಿಯನ್ ಆ್ಯಕ್ಟ್ 1935, ದಟ್ ಈಸ್ ಗವರ್ನಮೆಂಟ್ ಡಾಕ್ಯುಮೆಂಟ್ ಆಫ್ ಇಂಡಿಯಾ. ಅದು ಬ್ರಿಟಿಷರ್ಸ್ ಫ್ರೇಮ್ ಮಾಡಿರೋ ರೂಲ್ಸ್ನೇ ಫಾಲೋ ಮಾಡ್ತಿದ್ವಿ. ನಮಗೆ ಆದಂಥ ಓನ್ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ. ಸೊ ನಮ್ಮ ಗವರ್ನಮೆಂಟ್ ಆಗಿದ್ದಂತಹ ಸರ್ಕಾರ ನಾವು ಒಂದು ಸಂವಿಧಾನನ ರಚನೆ ಮಾಡಬೇಕು ಅನ್ನೋ ರೀಸನ್ನಿಗೆ ಡ್ರಾಫ್ಟಿಂಗ್ ಕಮಿಟಿನ ರಚನೆ ಮಾಡ್ತಾರೆ 28 ಆಗಸ್ಟ್ 1945. ಅದಕ್ಕೆ ಚೇರ್ಮನ್ ಆಗಿ ಡಾಕ್ಟರ್ BR ಅಂಬೇಡ್ಕರ್ ಆಯ್ಕೆ ಆಗ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಜೊತೆಗೆ ಮೆಂಬರ್ಸ್ ಆಫ್ ಅಸೆಂಬ್ಲಿ ಎಲ್ಲ ಡಿಸ್ಕಸ್ ಮಾಡಿ ಓನ್ ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ ಮಾಡ್ತಾರೆ. ಇದಕ್ಕೆ ತಗೊಳ್ಳೋಂಥ ಸಮಯ ಎಷ್ಟು ಅಂದರೆ 2 ವರ್ಷ 11 ತಿಂಗಳು 18 ದಿನ, ಅಂದರೆ 2 years 11 months 18 days ತಗೊಳುತ್ತೆ. ಮತ್ತು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಕಾನ್ಸ್ಟಿಟ್ಯೂಷನ್ಸ್ಗೂ ಡಿಫ್ರೆಂಟು. ಯಾಕೆ ಅಂದರೆ ಇದು ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಡಾಕ್ಟರ್ BR ಅಂಬೇಡ್ಕರ್ ಸ್ವತಃ ಅವ್ರ ಬರಹ ರೂಪದಲ್ಲಿ ಬರೆದಿರುವಂತಹ ಕಾನ್ಸ್ಟಿಟ್ಯೂಷನ್ ಇದು. ಆ್ಯಂಡ್ ಬೇರೆ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ 26 ಜನವರಿ ರಿಪಬ್ಲಿಕ್ ಡೇ ದಿನ ರಾಷ್ಟ್ರಪತಿಗಳೇ ಸ್ಪೀಚ್ ಮಾಡಬೇಕು ಅನ್ನೋದು ಕೂಡ ಮೆನ್ಷನ್ ಆಗಿದೆ. ಹಾಗೂ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ದಿನ ಪ್ರೈಮ್ ಮಿನಿಸ್ಟರೇ ಸ್ಪೀಚ್ ಮಾಡಬೇಕು ಅನ್ನೋದು ಕೂಡ ಮೆನ್ಷನ್ ಆಗಿದೆ. ಸಂವಿಧಾನ ರಚನೆ ಆಗಿದ್ದ ದಿನ ಮತ್ತು ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದ ದಿನ, ಅದೇ ರೀಸನ್ನಿಗೆ ನಾವು ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಒಂದು ರೀಸನ್ ಆದರೆ, ಇನ್ನೊಂದು ರೀಸನ್ ಏನು ಅಂದರೆ ಎವ್ರಿ ಇಂಡಿಯನ್ ಸಿಟಿಸನ್, ಎವ್ರಿ ಕಾಮನ್ ಪೀಪಲ್ಗೂ ಕೂಡ ಕಾನ್ಸ್ಟಿಟ್ಯೂಷನ್ ಮಹತ್ವ ಗೊತ್ತಿರಬೇಕು, ಕಾನ್ಸ್ಟಿಟ್ಯೂಷನ್ ರೂಲ್ಸ್ ಏನು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅನ್ನೋ ರೀಸನ್ನಿಗೆ ನಾವು ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಥ್ಯಾಂಕ್ ಯು. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ರಿಪಬ್ಲಿಕ್ ಡೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.